ಅಂಬರೀಷ್ ಅವರ ಬಗ್ಗೆ ಹೇಳೋದಾದ್ರೆ ಆಗಿನ ಟೈಮಲ್ಲಿ ತುಂಬಾ ಒಂದು ನೆನ್ಸ್ಕೊಳ್ಳೋ ಒಂದು ಇನ್ಸಿಡೆಂಟ್ ಅದು. ಒಂದು ದೈವ ಮಾನವ ಥರ ಅವರು. ಹ್ಮ್ 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 ಒಳಗಡೆ ಏನೂ ಇರಲ್ಲ, ಹ್ಮ್ ಏನೂ ಇರಲ್ಲ ಅವರು. ಓಕೆ. ಅಷ್ಟು ಒಳಗಡೆ ಕಲ್ಮಶ ಇಲ್ದಿರೋ ಮನುಷ್ಯ. ಕುರುಕ್ಷೇತ್ರದ ಲಾಸ್ಟು, ಕುರುಕ್ಷೇತ್ರದಲ್ಲಿ ಲಾಸ್ಟಲ್ಲಿ ನನಗೊಂದು 5-6 ಟಿ ಶರ್ಟ್ ಕೊಟ್ಟರು ಅವರು. ಆಮೇಲೆ ಯಾವಾಗಲೂ ಹಿಂಗೆ ನನ್ನ ಫೋಟೋಗಳ ಹತ್ರ ಹಿಂಗೆ ನಾನು ಎಷ್ಟು ಫೋಟೋ ಇದಾವೆ ಹಿಂಗೆ ನನ್ನ ಹತ್ರ ಹಿಂಗೆ ನನಗೆ ಹಿಂಗೆ ಇರಲೇಬೇಕು ಅವ್ರಿಗೆ. ಹೆಗಲ ಮೇಲೆ ಒಂದು ಕೈ, ಯಾಕಂದ್ರೆ ಸ್ವಲ್ಪ ಇದು ಅದರಿಂದ ಹಿಂಗೆ ರೂಮಿಂದ ರಾತ್ರಿ ರಾತ್ರಿ 11:30-12 ಗಂಟೆ ಮಲಗೋರು. 12 ಗಂಟೆ ಮಲಗಿಸಿ ನಾನು ರೂಮ್ಗೆ ಹೋಗ್ತಿದ್ದೆ. ಬೆಳಗ್ಗೆ ಮತ್ತೆ 7:30-8 ಗಂಟೆಗೆ ಹೋಗಿ ಎಬ್ಬರಿಸಿ ಸ್ವಲ್ಪ ಎಲ್ಲ ಮಸಾಜ್ ಮಾಡಿ ಕಾಲೆಲ್ಲ ಒತ್ತಿ ಸ್ವಲ್ಪ ನಿಧಾನಕ್ಕೆ ಎಬ್ಬರಿಸಿ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಶೂಟಿಂಗ್ ಕರ್ಕೊಂಡು ಹೋಗೋವರೆಗೂ ಅವ್ರ ಜೊತೆನೇ ಇನ್ನು ಎಲ್ಲೂ ಹೋಗ್ತಾ ಅರ್ಧ ಗಂಟೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅವ್ರ ಹಿಂದೆನೇ ಇರ್ತಿದ್ದೆ. ಸೊ ಲಾಸ್ಟಲ್ಲಿ ಬೇಜಾರಾಯ್ತು ಅಂದರೆ ಅವ್ರನ್ನ ಆ ಸ್ಟೆಪ್ಸ್ ಎಲ್ಲ ಹತ್ತಬೇಕಾಗಿತ್ತು ಮೇಲೆ, ಹತ್ತಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಎತ್ಕೊಂಡು ಹೋದಾಗ ನನಗೆ ಅಳು ಬಂದ್ಬಿಟ್ಟಿತ್ತು. ಒಂದು 2-3 ಸಲ ಹಂಗೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಅಂದರೆ ಅವರೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ನಂಬರ್ 1. ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಈಗಲೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅವರಿಗೆ, ಈಗಲೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಅಂಥ ಮನುಷ್ಯ ಯಾರು ಸಿಗಲ್ಲ ಬಿಡ್ರಿ. ಡಬ್ಬಿಂಗೇ ಬರಲ್ಲ ಯಾರು. ಹೌದು, ದುಡ್ಡು ಕೊಡಿದ್ರೆ ಡಬ್ಬಿಂಗೇ ಮಾಡಲ್ಲ, ಸೆಟ್ಟಿಗೆ ಬರಲ್ಲ ಸರಿಯಾಗಿ, ದುಡ್ಡು ಕೊಟ್ಟಿಲ್ಲ. ಅದು ಅವ್ರನ್ನ ಒಂಥರ ದೈವ ಮಾನವ ಅಷ್ಟೇ ಅವರು.